ಮಂಡ್ಯದ ಕಣ ಅಂತ ಹೇಳಿದ್ರೆ ಅದು ಇಂಡಿಯಾದಲ್ಲೇ ಸದ್ದಾಗತ್ತೆ. ಈ ಬಾರಿಯೂ ಕೂಡ ಅಷ್ಟೇ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡಿಕೊಂಡಿದೆ. ಸುಮಲತಾ ಅಂಬರೀಶ್ ಅವರು ನನಗೆ ಟಿಕೆಟ್ ಸಿಗುತ್ತೆ ಅನ್ನುವ ಆತ್ಮವಿಶ್ವಾಸದಲ್ಲಿದ್ದಾರೆ. ಆದರೆ JDS ಟಿಕೆಟ್ ಬಿಟ್ಟು ಕೊಡುತ್ತಾ, ಇದೆಲ್ಲವೂ ಕೂಡ ಲೆಕ್ಕಾಚಾರ. ಮುಂದುವರೆದು ಹೈಕಮಾಂಡ್ ಜೊತೆಯಲ್ಲೂ ಕೂಡ ನಾನು ಮಾತನಾಡಿದ್ದೀನಿ, ನನಗೆ ಸಿಕ್ಕೇ ಸಿಗುತ್ತೆ ಅನ್ನುವ ಅತಿಯಾದ ಆತ್ಮವಿಶ್ವಾಸ. ಹಾಗಾದ್ರೆ ಏನೇನು ಹೇಳಿದ್ದಾರೆ ಸುಮಲತಾ ಅಂಬರೀಶ್, ಯಾವ ಹಂತಕ್ಕೆ ಬಂದಿದೆ ಟಿಕೆಟ್ ಜಟಾಪತಿ, ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಮಂಡ್ಯ ಟಿಕೆಟ್ ವಿಶ್ವಾಸದಲ್ಲಿ ಸುಮಲತಾ. ಎಸ್, ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಇದೀಗ ಮಂಡ್ಯ ಲೋಕಸಭೆಯ ಬಿಜೆಪಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋ ಚರ್ಚೆ ಜೋರಾಗಿದೆ. ಬಿಜೆಪಿ ಹಾಗೂ JDS ಮೈತ್ರಿಯಾಗಿದ್ದು ಟಿಕೆಟ್ ಯಾರ ಪಾಲಾಗಲಿದೆ ಅನ್ನೋದಕ್ಕೆ ಸಂಸದೆ ಸುಮಲತಾ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಒಂದೇ ಆನ್ಸರ್, ಅವರು ನಮಗೆ ಕನ್ಫರ್ಮ್ ಮಾಡೋದನ್ನ ಅಧಿಕೃತವಾಗಿ ಮಾಡ್ತಾರೆ. ಅಲ್ಲಿವರೆಗೂ ನಾವೆಲ್ಲರೂ ಕಾಯಲೇಬೇಕಲ್ವಾ? ಗೊತ್ತಿಲ್ಲ, ಇನ್ನು ಮೇ ಬಿ ಆಫ್ಟರ್ 10th ಅಂತ ಹೇಳ್ತಾರೆ, ಗೊತ್ತಿಲ್ಲ, ನನಗೆ ಅಧಿಕೃತವಾಗಿ ಗೊತ್ತಿಲ್ಲ. ರಾಷ್ಟ್ರೀಯ ಬಿಜೆಪಿ ಪಕ್ಷವು ನಿಮ್ಮನ್ನ ಕಳೆದುಕೊಳ್ಳಲು ಇಷ್ಟಪಡೋದಿಲ್ಲ, ಪಕ್ಷದಲ್ಲಿ ನೀವು ಇರಬೇಕು ಎಂದಿದ್ದಾರೆ. ಆದಷ್ಟು ಬೇಗ ಮಂಡ್ಯ ಟಿಕೆಟ್ ಕಗ್ಗಂಟು ಪರಿಹಾರ ಮಾಡೋದಾಗಿ ಬಿಜೆಪಿ ನಾಯಕರು ಭರವಸೆ ನೀಡಿದ್ದಾರೆ ಅಂತ ಹೇಳಿದ್ರು. ಖಂಡಿತ ಮಾತಾಡ್ತಾನೆ ಇರ್ತಾರೆ, ಒಂದು ವಿಶ್ವಾಸದ ಮಾತುಗಳನ್ನೇ ಆಡಿದ್ದಾರೆ. ನಿಮ್ಮನ್ನು ನಮ್ಮ ಪಕ್ಷದಲ್ಲಿ ನಾವು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ, ನೀವು ನಮ್ಮ ಪಕ್ಷದಲ್ಲೇ ಇರಬೇಕು, ಖಂಡಿತ ಇದಕ್ಕೊಂದು ಪರಿಹಾರ ತುಂಬ ಬೇಗನೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಒಟ್ನಲ್ಲಿ ಇಡೀ ಇಂಡಿಯಾದಲ್ಲಿ ಮಂಡ್ಯ ಟಿಕೆಟ್ ಯಾರ ಪಾಲಾಗುತ್ತೆ ಅನ್ನೋದು ದಿನದಿಂದ ದಿನಕ್ಕೆ ಕುತೂಹಲ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಲೋಕ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.